ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಕರುನಾಟ.in ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಶೇಷ ತರಗತಿ ಏನು ಅಂತ ಕೇಳಿದ್ರೆ ರೀಸನಿಂಗ್ ಸಬ್ಜೆಕ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಮೆಂಟಲ್ ಅಬಿಲಿಟಿಯಲ್ಲೇ ಒಂದು ರೀಸನಿಂಗ್ ಅಂತ ಪಾರ್ಟಿಷನ್ ಮಾಡಿರ್ತಾರೆ. ಸೊ ಅದರಲ್ಲಿ ಮೊದಲ ಚಾಪ್ಟರ್ ಕೋಡಿಂಗ್ ಮತ್ತೆ ಡಿಕೋಡಿಂಗ್, ಅದರ ಬಗ್ಗೆ ನಾವು ಏನ್ ಮಾಡೋಣ, ಇವತ್ತು ಕ್ಲಾಸ್ ಅನ್ನ ಮಾಡೋಣ. ಓಕೆ, ನನ್ನದು ಒಂದು ಹೊಸ ಮುಖ ಪರಿಚಯ ಅನ್ಸುತ್ತೆ ನಿಮಗೆ. ನಾನು ಸ್ವಾತಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿಂದ ಕೆಲವೊಂದು ಚಾಪ್ಟರ್ಗಳ ಬಗ್ಗೆ ಏನ್ ಮಾಡೋಣ, ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಬಂದು ಯಾವ್ದಿದೆ, ಕೋಡಿಂಗ್ ಮತ್ತೆ ಡಿಕೋಡಿಂಗ್. ಕೋಡ್ ಎನ್ನುವುದು ಸಂಖ್ಯೆಗಳ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷ, ನೀವೆಲ್ಲ ಇದ್ರ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿರ್ತೀರಿ ತುಂಬಾ ಚೆನ್ನಾಗಿ. ಆದ್ರೂ ಕೂಡ ಏನ್ ಮಾಡೋಣ, ಚಾಪ್ಟರ್ ವೈಸ್ ನಿಮ್ಗೆ ಕ್ಲಾಸಸ್ ಅನ್ನ ಮಾಡ್ತಾ ಹೋಗೋಣ. ನೋಡಿ ಏನಿದೆ, ಕೋಡ್ ಎನ್ನುವುದು ಸಂಖ್ಯೆಗಳ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಅಕ್ಷರಗಳ ಕೋಡಿಂಗ್ ನೋಡಿ ಯಾವ ರೀತಿ, ಈ ಕೋಡಿಂಗ್ ಚಾಪ್ಟರ್ ಅಲ್ಲೇ ಮತ್ತೆ ಸುಮಾರು ಏನ್ ಬರುತ್ತವೆ, ಸ್ಟೆಪ್ಸ್ ಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಮೊದಲನೇದು ಬರೋದು ಲೆಟರ್ಸ್ ಕೋಡಿಂಗ್, ಅಕ್ಷರಗಳ ಕೋಡಿಂಗ್. ನೆಕ್ಸ್ಟ್ ಬರುತ್ತೆ ನಂಬರ್ ಅಂಡ್ ಸಿಂಬಾಲ್ ಕೋಡಿಂಗ್ ಅಂತ ಬರುತ್ತೆ. ಬದಲಿ ಕೋಡಿಂಗ್ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬರುತ್ತೆ ಈ ಗೂಢಾರ್ಥ ಸಂದೇಶದ ಪದಗಳ ಕೋಡಿಂಗ್. ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಕೆಲವೊಂದು ವರ್ಡ್ಸ್ ಇರ್ತವೆ, ಆ ವರ್ಡ್ಸ್ ಗೆ ಇಂತಿಷ್ಟು ಅಂತ ಏನ್ ಮಾಡ್ತಾರೆ, ಸಾಂಕೇತಿಕ ರೂಪವಾಗಿ ನಿಮಗೆ ಕೊಟ್ಟಿರ್ತಾರೆ. ಹೌದಾ? ಎಸ್. ನೆಕ್ಸ್ಟ್ ಚಿಹ್ನೆಗಳ ಬದಲಾವಣೆ. ಸೇಮ್ ಇದೇ ರೀತಿ ಚಿಹ್ನೆಗಳು, ನಂಬರು, ವರ್ಡ್ಸ್ ಈ ರೀತಿ ಏನ್ ಮಾಡ್ತಾರೆ, ಚೇಂಜ್ ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ನೋಡ್ತಾ ಹೋಗೋಣ. ಈ ಕ್ವಶನ್ಸ್ ಗಳನ್ನ ಶುರು ಮಾಡೋದಕ್ಕೂ ಮುಂಚೆ ಇಲ್ಲಿ ನೋಡ್ತಾ ಹೋಗಿ, ಅಲ್ಫಾಬೆಟ್ಸ್ ಅಂತ ಇದೆ. ಅಲ್ಫಾಬೆಟ್ಸ್ ಎಷ್ಟು? 26 ಅಲ್ಫಾಬೆಟ್ಸ್ ಇದಾವೆ ನಮ್ಗೆ. ಹೌದಾ? ನೋ, ರಾಂಗ್. ಅಲ್ಫಾಬೆಟ್ ಅಂತ ಬಂದಾಗ ಒಂದು ಮಾತ್ರ. ಲೆಟರ್ಸ್ ಎಷ್ಟು ಅಂತ ಕೇಳಿದಾಗ 26 ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ ಯಾವ ರೀತಿ ಗೊತ್ತಿರ್ಬೇಕು ಅಂತ ಕೇಳಿದ್ರೆ, ಎ ಟು ಝೆಡ್ ಅವುಗಳ ಪ್ರತಿಯೊಂದು ಮೂಲ ಸ್ಥಾನ ಯಾವುದು, ಎಷ್ಟನೇ ನಂಬರ್ ಅಲ್ಲಿ ಬರುತ್ತೆ, ಯಾವ ಸ್ಥಾನದಲ್ಲಿ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಟೇಬಲ್ ಅಲ್ಲಿ ಕೊಟ್ಟಿದ್ದೀವಿ ನೋಡಿ, ಎ ಇದೆ. ಈ ಎಗೆ ಒಂದ್ ನಿಮಿಷ ಕಲರ್ ಚೇಂಜ್ ಮಾಡ್ಕೊಂಡ್ಬೇಡ. ಓಕೆ, ಈಗ ನೋಡಿ ಇಲ್ಲಿ ಎ ಇದೆ. ಎ ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ ಮೊದಲ ಸ್ಥಾನದಲ್ಲಿದೆ. ಅದೇ ರೀತಿ ಬಿ ಎರಡನೇ ಸ್ಥಾನದಲ್ಲಿದೆ. ಹಾಗಿದ್ರೆ ಮೇಡಮ್ ಎ ಟು ಝೆಡ್ ಎಲ್ಲಾ ಸ್ಥಾನವನ್ನ ನೆನ್ಪಿಟ್ಕೊಳ್ಬೇಕಾ? ಅವಶ್ಯಕತೆ ಇಲ್ಲ. ಈ ಟೇಬಲ್ ಅನ್ನ ಯಾವುದೇ ಎಕ್ಸಾಮಿನೇಷನ್ ಆಗ್ಲಿ ನಿಮ್ಗೆ ರಫ್ ಪೇಜಸ್ ಅಂತ ಕೊಟ್ಟಿರ್ತಾರೆ. ಟೈಮ್ ಇದ್ದಾಗ ಏನ್ ಮಾಡ್ಬೇಕು, ಒಂದೇ ಒಂದು ಮಿನಿಟ್ ಅಲ್ಲಿ ಎ ಟು ಝೆಡ್ ಈ ಎಲ್ಲಾ ಸ್ಥಾನಗಳನ್ನ ಬರ್ಕೊಂಡ್ ಹೋಗ್ಬೇಕು, ಅದು ಬರ್ದಿಟ್ಕೊಳ್ಬೇಕು. ಅಕಸ್ಮಾತ್ ಬೇಡ ಮೇಡಮ್ ನಮ್ ನೆನ್ಪಿಟ್ಕೊಳಕ್ ಆಗುತ್ತೆ ಅಂದವ್ರು ಏನ್ ಮಾಡ್ಬೇಕು, ಈ 5ನೇ ಸ್ಥಾನದಲ್ಲಿರೋದು ಇ, 10ನೇ ಸ್ಥಾನದಲ್ಲಿರೋದು ಜೆ, 15ನೇ ಸ್ಥಾನದಲ್ಲಿ ಯಾವ್ದಿದೆ, ಓ ಇದೆ ಇಲ್ಲಿ. ಹೌದಾ? ಓಕೆ, 20ನೇ ಸ್ಥಾನದಲ್ಲಿ ಯಾವ್ದಿದೆ, ಟಿ ಇದೆ. 25ನೇ ಸ್ಥಾನದಲ್ಲಿರೋದು ವೈ. ಇವುಗಳನ್ನ ಮಾತ್ರ ನೆನ್ಪಿಟ್ಕೊಂಡ್ರು ಪರವಾಗಿಲ್ಲ. ಏನಾಗುತ್ತೆ ನೋಡಿ, ಇದು ಈ ಜೋ ಟಿ ಅಂತ ಆಗುತ್ತಾ? ಎಸ್, ಇ ಇದೆ. ಓಕೆ, ಬ್ಲಾಕ್ ಇದೆಯಲ್ಲ, ನೋಡಿ ಇ ಆಗುತ್ತೆ, ಜೆ ಇದೆ, ಓ ಇದೆ, ಟಿ ಇದೆ, ವೈ ಇದೆ. ಈ ಜೋ ಟಿ 5, 10, 15, 20 ಮತ್ತೆ 25 ಈ 5 ಲೆಟರ್ಸ್ ಗಳು ನಿಮ್ಗೆ ಗೊತ್ತಿದ್ರು ಸಾಕು. ಇದ್ರ ಹಿಂದ್ಗಡೆ ಮುಂದ್ಗಡೆ ಎಷ್ಟನೇ ನಂಬರ್ ಅಲ್ಲಿ ಯಾವ ಒಂದು ಲೆಟರ್ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಬರ್ಕೊಳ್ಬೇಕಾದ್ರೆ ಒಂದ್ ಸ್ವಲ್ಪ ನೀವು ಗಮನ ಇಡಬೇಕು. ಎ ಟು ಎಂ ನೋಡಿ 26 ಲೆಟರ್ಸ್ ಇರುವಾಗ ಈ 13 ಲೆಟರ್ಸ್ ವರ್ಗು ಏನ್ ಮಾಡ್ಬೇಕು ನೀವು, ಒಂದು ಲೈನ್ ಅಲ್ಲಿ ಬರ್ಕೊಂಡ್ರೆ 14ನೇ ಲೆಟರ್ ಇಂದ ಅದ್ರ ಕೆಳಗಡೆನೆ ಬರ್ಕೋಬೇಕು, ಈ ಕಡೆಯಿಂದ ಬರೋ ಹೋಗಿಲ್ಲ. ಮತ್ತೆ ಯಾಕೆ ಅಂತ ಕೇಳ್ತೀರಾ? ನೋಡಿ ಏನಾಗುತ್ತೆ, ಕೆಲವೊಂದು ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ, 1ರಿಂದ 13 ಒಂದ್ ಸೆಟ್ ಆದ್ರೆ, 14ರಿಂದ 26 ಒಂದ್ ಸೆಟ್ ಆದ್ರೆ ಅವುಗಳಿಗೆ ಮ್ಯಾಚ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳೋದುಂಟು. ಅದಕ್ಕೂ ಕೂಡ ಈಸಿ ಆಗ್ಲಿ ಅನ್ನೋದಕ್ಕೆ ಈ ರೀತಿಯಾಗಿ ನಾವು ಟೇಬಲ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ತೀವಿ. ಹೌದಲ್ವಾ? ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದ್ ತರ ಕೊಟ್ಟಿದ್ದೇನೆ. ಎ ಟು ಝೆಡ್ ಸೇಮ್ ಇದೆ, ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಲೆಫ್ಟ್ ಟು ರೈಟ್ ಬರ್ತಿದ್ದಾರೆ. ಎ ಟು ಎಂ ಈ ಕಡೆ ಬಂದ್ರೆ ಎನ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ದೆ, ಅವ್ರು ಏನ್ ಮಾಡಿದ್ದಾರೆ, ಎನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಕೂಡ ಬರಿಬಹುದು. ಆದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ಡ್ ರೀತಿ ಟ್ವಿಸ್ಟ್ ಆಗಿ ಕ್ವಶನ್ಸ್ ಕೇಳ್ತಿರ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ಎನ್ ಟು ಝೆಡ್ ಈ ಕಡೆ ಬರಿಬೇಕಾಗತ್ತೆ. ಇನ್ನು ಎರಡನೇದು ನೋಡಿ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಇಂಗ್ಲಿಷ್ ಅಲ್ಫಾಬೆಟ್ಸ್ ಪೊಸಿಷನ್ ಫ್ರಮ್ ರೈಟ್ ಟು ಲೆಫ್ಟ್. ಓಕೆ, ಉಲ್ಟಾ ರಿವರ್ಸ್ ಬರ್ದಿದ್ದಾರೆ. ಝೆಡ್ ಮೊದಲು, ವೈ, ಎಕ್ಸ್, ಡಬ್ಲ್ಯೂ, ವಿ ರಿವರ್ಸ್ ಆಗಿ ಬರ್ದಿದ್ದಾರೆ. ನಂಬರಿಂಗ್ ಏನ್ ಮಾಡಿದ್ದಾರೆ, ರಿವರ್ಸ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಒಂದನೇ ಸ್ಥಾನದಲ್ಲಿ ಎ ಇರ್ಬೇಕಾಗಿತ್ತು, ಆದ್ರೆ ಇಲ್ಲಿ ಝೆಡ್ ಇದೆ. ಬಿ ಸ್ಥಾನದಲ್ಲಿ ವೈ ಇದೆ. ಅರ್ಥ ಆಗ್ತಿದ್ಯಾ? ಸೊ ಏನ್ ಮಾಡಿದ್ದಾರೆ, ರಿವರ್ಸ್ ಆಗಿ ಬರ್ದಿದ್ದಾರೆ. ಈ ರೀತಿ ಕೂಡ ಅವ್ರು ಏನ್ ಮಾಡಬಹುದು, ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಬಹುದು ಅಂತ ನಾವು ಹೇಳ್ತೀವಿ. ಓಕೆನಾ? ಈ ಟೇಬಲ್ಸ್ ಗಳ ಬಗ್ಗೆ ಸ್ವಲ್ಪ ಪರಿಚಯ ಕೊಟ್ಟು ನೆಕ್ಸ್ಟ್
ವಿದೌಟ್ ವೇಸ್ಟಿಂಗ್ ಟೈಮ್ ಫಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಟ್ರೈ ಮಾಡ್ತೀರಾ ನೋಡೋಣ. ಈಸಿ ಫಸ್ಟ್ ಕ್ಲಾಸ್ ಇದು, ಹಾಗಾಗಿ ಈಸಿ ತಗೊಂಡ್ ಬಂದಿದ್ದೀನಿ. ಸೊ ಇದ್ರಲ್ಲೇ ಮತ್ತೆ ಪಾರ್ಟ್ 2 ಮಾಡ್ತೀನಿ. 1 ಗಂಟೆ ಕಂಪ್ಲೀಟ್ ಆಗಿ ನಿಮಗೆ ಏನು ಈ ವಿಡಿಯೋಗಳನ್ನ ಮಾಡೋದು ಬಹಳ ಬೋರ್ ಆಗುತ್ತೆ, ನಿಮ್ಗೆ ಬೇಸರ ಆಗುತ್ತೆ ನೋಡೋದಕ್ಕೆ ಹುಡುಗರಿಗೆ ಅಂತ ನಾವೇನ್ ಮಾಡ್ತಾ ಇದೀವಿ, ಚಿಕ್ಕ ಪುಟ್ಟ ವಿಡಿಯೋಸ್ ಗಳನ್ನ ಮಾಡ್ತಾ ಇದೀವಿ. ಅದರಲ್ಲಿ ಮೊದಲ ಕ್ವಶನ್ ಬಂದು ಏನಿದೆ ನೋಡಿ, IXJWKVL ಏನ್ ಮಾಡಿದಾರೆ ಇಲ್ಲಿ, ಐ ಆದ ತಕ್ಷಣ ಯಾವ್ದು ಬರ್ಬೇಕು, ABCDEFGH. ಐ ಆದ ತಕ್ಷಣ ಜೆ ಬರುತ್ತೆ. ಜೆ ಎಲ್ಲಿದೆ ಹಾಗಿದ್ರೆ ಇಲ್ಲಿದೆ, ಹೌದಾ? ಜೆ ಇಲ್ಲಿದೆ. ಜೆ ಆದ್ಮೇಲೆ ಕೆ ಬರುತ್ತೆ, ಎಲ್ಲಿದೆ? ಇಲ್ಲಿದೆ. ಕೆ ಆದ್ಮೇಲೆ ಎಲ್ ಬರುತ್ತೆ, ಇಲ್ಲಿದೆ, ಹೌದಾ? ಎಸ್. ಏನಾಗ್ತಾ ಇದೆ ಇಲ್ಲಿ, ಮಿಶ್ರ ಸರಣಿ ಅಂತ ಹೇಳ್ತೀವಿ. 2 ರೀತಿಯ ಸರಣಿಗಳನ್ನ ಒಂದೇ ಒಂದು ಕ್ವಶನ್ ಅಲ್ಲಿ ಜಾಯಿನ್ ಮಾಡಿ ಕೊಡ್ತಕ್ಕಂಥದ್ದು. XWV ನೋಡಿ ಇಲ್ಲೇನಾಗಿದೆ, ರಿವರ್ಸ್ ಕೊಟ್ಟಿದ್ದಾರೆ. ವಿ ಆದ ತಕ್ಷಣ ಡಬ್ಲ್ಯೂ ಬರುತ್ತೆ, ಡಬ್ಲ್ಯೂ ಆದ ತಕ್ಷಣ ಎಕ್ಸ್ ಬರುತ್ತೆ. ಆದ್ರೆ ಇಲ್ಲಿ ಐ ಆದ ತಕ್ಷಣ ಜೆ ಆದ ತಕ್ಷಣ ಕೆ ಆದ ತಕ್ಷಣ ಎಲ್ ಬರುತ್ತೆ, ಹೌದಾ? ಹಾಗಿದ್ರೆ ಇಲ್ಲಿ ಬರ್ಬೇಕಾದಂತಹ ಸಂಖ್ಯೆ ಈ ಒಂದು ಸರಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ದು ಬರುತ್ತೆ ಅಂತ ನೋಡಿದ್ರೆ ಟಿ ಆಗಿದೆ. ಟಿ ಆದ ತಕ್ಷಣ ವಿ. ಓಕೆ, ಎಸ್, ಟಿ ನಮಗ್ ನೆನ್ಪಿತ್ತು. ಯಾಕೆ? ಟಿ ಬಂದು 20ನೇ ಸ್ಥಾನ, ಹೌದಾ? ಟಿ ನೆನ್ಪಿದೆ. ನೆಕ್ಸ್ಟ್ ಯು ಬರುತ್ತೆ, ವಿ ಬರುತ್ತೆ. ಇಲ್ಲಿ ಯಾವುದೇ ಒಂದು ಸ್ಥಾನವನ್ನ ಸ್ಕಿಪ್ ಮಾಡದೆ ಹಾಕಿದರೆ, ಹಾಗಾದ್ರೆ ಇಲ್ಲಿ ನಮ್ಮ ಆನ್ಸರ್ ಏನಾಗುತ್ತೆ, ಯು ಆಗುತ್ತೆ, ಹೌದಲ್ಲ? ತುಂಬಾ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದೇ ರೀತಿ ಇಲ್ಲಿ ನೋಡಿ, ಆಪ್ಷನ್ಸ್ ಕೊಟ್ಟಿಲ್ಲ ಮೇಡಮ್. ಎಸ್ ನೋಡಿ, ಎಲ್ಲದಕ್ಕೂ ಆಪ್ಷನ್ಸ್ ಬೇಕು ಅಂತ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಈಸಿ ಕ್ವಶನ್ಸ್ ಗಳಿಗೆ ಆಪ್ಷನ್ ಅನ್ನ ಬಿಟ್ಟು ನಾವೇ ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಂತ. ಓಕೆ, ಏನ್ ಕೊಟ್ಟಿದ್ದಾರೆ, CMW ಅಂತ ಇದೆ, ಇದನ್ನ DNX ಅಂತ ಬರ್ದಿದ್ದಾರೆ. ಆದ್ರೆ AKU ಏನಾಗುತ್ತೆ ಅಂತ ಕ್ವಶನ್ ಇದೆ. ಸಿ ಆದ್ಮೇಲೆ ಡಿ ಬರುತ್ತೆ, ಅಂದ್ರೆ ಒಂದು ಸ್ಥಾನ ಮುಂದಕ್ಕೆ ಹೋಗಿದ್ವಿ, ಮುಂದಕ್ಕೆ ಜಿದ್ದಿದೀವಿ, ಕರೆಕ್ಟಾ? ಎಂ ಆದ ತಕ್ಷಣ ಎನ್ ಬರುತ್ತೆ, ಒಂದು ಸ್ಥಾನ ಮುಂದಕ್ಕೆ ಹೋದ್ವಿ. ಡಬ್ಲ್ಯೂ ಆದ ತಕ್ಷಣ ಎಕ್ಸ್ ಬರುತ್ತೆ, ಮತ್ತೆ ಒಂದು ಸ್ಥಾನ ಏನ್ ಮಾಡಿದ್ವಿ, ಮುಂದಕ್ಕೆ ಜಿಗಿದ್ವಿ. ಅದೇ ರೀತಿ ಅದೇ ಒಂದು ಏನು ಫಾರ್ಮುಲಾ ಕೊಟ್ಟಿದ್ದಾರೆ, ಇದು ಫಾರ್ಮುಲಾ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ, ಅಥವಾ ಒಂದು ಏನು ಸರಣಿ ಅಂತ ಹೇಳ್ತೀವಿ. ಆ ಸರಣಿಯನ್ನ ನಾವ್ ಇಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಎ ಯ ಮುಂದಿನ ಸ್ಥಾನ ಒಂದು ಕೂಡ್ಸಿದ್ರೆ ಬಿ ಆಗುತ್ತೆ, ಕೆ ಗೆ ಮುಂದಿನ ಸ್ಥಾನ ಏನಾಗುತ್ತೆ, ಕೆ ಎಲ್ ಆಗುತ್ತೆ. ದೆನ್ ಯು ಗೆ ಮುಂದಿನ ಸ್ಥಾನ ಅಂತ ಬಂದಾಗ ವಿ ಆಗುತ್ತೆ. ಸೊ ಆನ್ಸರ್ ಬಂದು ನಮ್ಗೆ ಏನಾಯ್ತು ಇಲ್ಲಿ, BLV ಆಗುತ್ತೆ, AKU, ಕರೆಕ್ಟಾ? ಎಸ್ ನೋಡಿ, ತುಂಬಾ ಈಸಿ ಕ್ವಶನ್ಸ್ ಗಳಿದಾವೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಬಂದಿದೆ ಅಂತ ನೋಡೋದಾದ್ರೆ, ಇಲ್ಲಿ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದೀನಿ, ಟ್ರೈ ಮಾಡಬಹುದು ನೀವು. ಓಕೆ, ABDG ಅಂತ ಇದೆ. ಓಕೆ, ಎ ದಿಂದ ಬಿ ಅಂದ್ರೆ ಇಲ್ಲಿ ಏನಾಯ್ತು, +1 ಒಂದು ಸ್ಥಾನ ಮಾತ್ರ ಮುಂದಕ್ಕೆ ಹೋಗಿದ್ದಾರೆ. ಬಿ ದಿಂದ ಡಿ, ಬಿ ಆದ ತಕ್ಷಣ ಸಿ, ಡಿ ಬರುತ್ತೆ, ಅಂದ್ರೆ 2 ಸ್ಥಾನಗಳು ಮುಂದಕ್ಕೆ ಹೋಗಿದ್ದಾರೆ. ಡಿ ಆದ್ಮೇಲೆ EFG ಅಂದ್ರೆ 3 ಸ್ಥಾನಗಳ ಮುಂದಕ್ಕೆ ಹೋಗಿದ್ದಾರೆ. ಏನಾಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಸ್ಥಾನಗಳ ಏರಿಕೆ ಆರೋಹಣ ಕ್ರಮದಲ್ಲಿ 1 ಸ್ಥಾನ, 2 ಸ್ಥಾನ, 3 ಸ್ಥಾನ, ಇನ್ನು ಮುಂದೆ ಜಿ ನೆಕ್ಸ್ಟ್ ನಮಗೆ ಲೆಟರ್ ಬೇಕು ಅಂದಾಗ ನಾವು 4 ಸ್ಥಾನ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಹಾಗಿದ್ರೆ ಜಿ ಗೆ 4 ಸ್ಥಾನ ಮುಂದಕ್ಕೆ ಕಳ್ಸಿದ್ರೆ ಯಾವ ಲೆಟರ್ ಬರುತ್ತೆ, ಐ ಇದೆಯಾ, ಜೆ ಇದೆಯಾ, ಕೆ ಇದೆಯಾ, ಎಲ್ ಇದೆಯಾ? ನೋಡಿ, ಈ 4ಕ್ಕೆ ಅಂದ್ರೆ ಜಿ ಎಷ್ಟನೇ ಒಂದು ಸ್ಥಾನದಲ್ಲಿದೆ ಆ ರೀತಿ ಕೂಡ ಮಾಡಬಹುದು, ಇಲ್ಲ ಲೆಟರ್ ವೈಸ್ ಕೂಡ ನೀವು ಹೋಗಬಹುದು. ಇ 5, F 6, G 7 ಇದೆ. ಜಿ 7ನೇ ಸ್ಥಾನದಲ್ಲಿದೆ. ಇದಕ್ಕೆ ನಾವು 4 ಸ್ಥಾನವನ್ನ ಆಡ್ ಮಾಡಿದಾಗ, ಕೂಡಿಸಿದಾಗ 11ನೇ ಸ್ಥಾನದ ನಮಗೆ ಬೇಕು. 11ನೇ ಸ್ಥಾನ ಯಾವುದು ಅಂತ ನಮಗ್ ಬೇಕಾಗುತ್ತೆ. 11ನೇ ಸ್ಥಾನದಲ್ಲಿ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಆಪ್ಷನ್ ಸಿ, ಕೆ, ಕರೆಕ್ಟಾ? ಕೆ ಏನಾಗುತ್ತೆ, 11ನೇ ಸ್ಥಾನದಲ್ಲಿ ನಮಗ್ ಬರುತ್ತೆ. ಇಲ್ಲ ಅಂದ್ರೆ ABCDEFG ಇದೆ, HIJK 4ನೇ ಸ್ಥಾನಕ್ಕೆ ಯಾವ್ದು ಬರುತ್ತೆ, ಕೆ ಬರುತ್ತೆ, ಹೌದಾ? ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ಮತ್ತೆ ಇಲ್ಲಿದೆ ನೋಡ್ರಿ, ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ಸ್ ಗಳನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಅಂತ. ಓಕೆನಾ? ಒಂದು ಸಂಕೇತದ ಭಾಷೆಯಲ್ಲಿ ಮಾರ್ಚ್ ಅನ್ನ OCTEJ ಎಂದು ಸೂಚಿಸಿದರೆ ರಿಟರ್ನ್ ಅನ್ನ ಹೇಗೆ ಸೂಚಿಸಬಹುದು ಅಂತ ಕೇಳಿದರೆ, ಬರ್ಕೊಂಡ್ ಬಿಡೋಣ. ಇಲ್ಲಿ ಮಾರ್ಚ್ ಅಂತ ಇದೆ, MARCH, ಮಾರ್ಚ್ ಅಂತ ಇದೆ. ಕೆಳಗಡೆ ಏನಂತ ಬರ್ದಿದ್ದಾರೆ, OCTEJ ಅಂತ ಬರ್ದಿದ್ದಾರೆ, ಕರೆಕ್ಟ್. ನೆಕ್ಸ್ಟ್ ನಮ್ಗೆ ಕೊಟ್ಟಿರ್ತಕ್ಕಂತಹ ಶಬ್ದ ಯಾವುದು, RETURN, ರಿಟರ್ನ್ ಅನ್ನ ನಾವು ಬರಿಬೇಕು ಅಂತ ಹೇಳಿದ್ದಾರೆ, ಹೌದಾ? ಎಸ್. ಹಾಗಿದ್ರೆ ಇಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನೋಡ್ತಾ ಹೋದ್ರೆ, ಇಲ್ಲಿ ನೋಡಿ, ಎಂ ಆದ್ಮೇಲೆ ಎನ್ ಬರುತ್ತೆ, ಎನ್ ಆದ್ಮೇಲೆ ಓ, ಅಂದ್ರೆ ಇಲ್ಲೇನಾಯ್ತು, +2 ಆಯ್ತು, 2 ಸ್ಥಾನ ಮುಂದಕ್ಕೆ ಕಳ್ಸಿದ್ರು. ಅದೇ ರೀತಿ ಎ ದಿಂದ ಸಿ ಅಂದ್ರೆ ಬಿ ನಡುವೆ ಇದೆ, ಸಿ ಇಲ್ಲಿದೆ, ಅಂದ್ರೆ 2 ಸ್ಥಾನ ಮುಂದಕ್ಕೆ ಹೋಯ್ತು. ಆರ್ ದಿಂದ ಕೂಡ 2 ಸ್ಥಾನ ಮುಂದಕ್ಕೆ ಕಳ್ಸಿದ್ದಾರೆ. ಸಿ ದಿಂದ ಕೂಡ, ಎಚ್ ದಿಂದ ಕೂಡ ಒಂದೇ ಸರಣಿ ಫಾಲೋ ಆಗಿದೆ. ಹಾಗಿದ್ರೆ ನಾವು ಕೂಡ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, 2 ಸ್ಥಾನಗಳ ಮುಂದುವರೆದ ಲೆಟರ್ ಯಾವ್ದು ಸಿಗುತ್ತೋ ಅದನ್ನ ಬರಿಬೇಕಾಗುತ್ತೆ. ಎಲ್ಲಾ ಮಾಡ್ಕೊಡ್ತಾ ಕೂಡ್ಬೇಕಾ? ಇಲ್ಲ,
ನಾವು ಸ್ಪೀಡ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ. ಹಾಗಾಗಿ ಆರ್ ನೋಡಿ, ಆರ್ ಇಂದ 2 ಸ್ಥಾನ ಮುಂದೆ ಆರ್ ಬರೋದು 18ನೇ ಸ್ಥಾನದಲ್ಲಿ. ಅಥವಾ ಆರ್ ನಂತರ 2ನೇ ಪದ ಯಾವುದು, ಲೆಟರ್ ಯಾವುದು ಅಂತ ಕೇಳಿದ್ರೆ ಎಸ್ ಬಿಟ್ಟು ಟಿ ಬರುತ್ತೆ. ಕರೆಕ್ಟಾ? ಎಸ್. ಇ ಆದ್ಮೇಲೆ ಜಿ ಬರುತ್ತೆ, +2 ಮಾಡಿದ್ರೆ. ಈ 5ನೇ ಸ್ಥಾನದಲ್ಲಿದೆ, 7ನೇ ಸ್ಥಾನದಲ್ಲಿ ಜಿ ಬರುತ್ತೆ. ಹಾಗಿದ್ರೆ ಇವೆರಡು ಕಂಡು ಹಿಡಿದಿದೀವಲ್ಲ, ಇಲ್ಲಿ ನೋಡಿ ಚೆಕ್ ಮಾಡಿ ಆಪ್ಷನ್ ಅಲ್ಲಿ. ಟಿ ಎಫ್ ಇದೆ, ಎಲಿಮಿನೇಟ್ ಆಯ್ತು. ಕ್ಯೂ ಜಿ ಇದೆ, ಎಲಿಮಿನೇಟ್ ಆಯ್ತು. ಟಿ ಜಿ ಎಸ್ 2 ಇದಾವೆ, 50-50 ಆಯ್ತು. 3ನೇ ಸ್ಥಾನ ನೋಡಿ ಬೇರೆ ಬೇರೆ ಇದೆಯಾ, ಡಿಫ್ರೆಂಟ್ ಇದೆಯಾ? ಎಸ್, ಓಕೆ. ವಿ ಇದೆ, ಆರ್ ಇದೆ. ಈಗ ಏನ್ ಮಾಡೋಣ, 3ನೇ ಸ್ಥಾನ ಒಂದು ಕಂಡು ಹಿಡಿದ್ರೆ ಸಾಕು, ಆನ್ಸರ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ಟಿ ಇದೆ ನೋಡಿ, ಟಿ 20, 22ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ವಿ. ಟಿ ಆದ್ಮೇಲೆ ಒಂದು ಬಿಟ್ಟು ಏನ್ ಮಾಡ್ಬೇಕು, ವಿ ಅಂತ ತಗೋತೀವಿ. ಟಿ ಜಿ ವಿ ಎಲ್ಲಿದೆ, ಆಪ್ಷನ್ ಸಿ ಎಲ್ಲಿದೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಬಂದು ಟಿ ಜಿ ವಿ ಡಬ್ಲ್ಯೂ ಟಿ ಪಿ. ಇಷ್ಟು ಮಾಡಿದ್ರೆ ಸಾಕು. ಇಲ್ಲ ಮೇಡಮ್ ನಮಗ್ ಕಂಪ್ಲೀಟ್ ಆಗಿ ಹೇಳ್ಕೊಡಿ ಅಂತಂದ್ರೆ ಇದೇ ರೀತಿ ಮುಂದಕ್ಕೆ ಹೋಗೋಣ. +2 ಮಾಡಿದ್ರೆ ಏನಾಗುತ್ತೆ, ಡಬ್ಲ್ಯೂ ಯು ವಿ ಡಬ್ಲ್ಯೂ ಬರುತ್ತೆ. ಪ್ಲಸ್ ಆರ್ ಗೆ ಮತ್ತೆ 2 ಅಂದ್ರೆ ಟಿ ಕಾಮನ್ ಆಗಿ. ಎನ್ ಗೆ ಮತ್ತೆ 2 ಅಂತ ಕೇಳಿದ್ರೆ ಯಾವ್ದಾಗುತ್ತೆ, ಪಿ ಬರುತ್ತೆ. ಎನ್ ಆದ ತಕ್ಷಣ ಓ ಒಂದು ಉಳ್ಕೊಂಡು ಪಿ ಬರುತ್ತೆ. ಟಿ ಜಿ ವಿ ಡಬ್ಲ್ಯೂ ಟಿ ಪಿ ಆಗುತ್ತೆ. ಹೌದಾ? ಎಸ್, ವೆರಿ ಗುಡ್. ಇನ್ನು ನೆಕ್ಸ್ಟ್ ಕ್ವಶನ್ ಗೆ ಹೋದಾಗ ಅದೇ ರೀತಿ ಇನ್ನೊಂದು ಕ್ವಶನ್ ಬಂದಿದೆ. ಒಂದು ಸಂಕೇತದ ಭಾಷೆಯಲ್ಲಿ ಸ್ಯಾಂಡ್ ಅನ್ನು ಏನಂತ ಕೊಟ್ಟಿದ್ದಾರೆ, ವಿ ಡಿ ಕ್ಯೂ ಜಿ ಅಂತ ಕೊಟ್ಟಿದ್ದಾರೆ. ಓಕೆ. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ ಬರ್ಡ್ ಅನ್ನ ಏನಂತ ಬರ್ತಿದ್ದಾರೆ ಅವರು, ಇ ಎಲ್ ಯು ಜಿ ಅಂತ ಬರ್ದಿದ್ದಾರೆ. ಹೌದಾ? ಹಾಗಿದ್ರೆ ನಮಗ್ ಕೇಳಿರ್ತಕ್ಕಂಥ ಕ್ವಶನ್ ಏನು, LOVE ಲವ್ ಏನು ಅಂತ ಕೇಳಿದ್ದಾರೆ ನಮಗೆ. ಹೌದಾ? ಓಕೆ. ಇಲ್ಲಿ ನೋಡಿ ಏನಾಗಿದೆ, ಎಸ್ ದಿಂದ ವಿ, ಎ ದಿಂದ ಡಿ ಎಷ್ಟು ಸ್ಥಾನ ಮುಂದಕ್ಕೆ ಹೋಗಿದೆ ಅಂತ ನೋಡ್ಬೇಕು. ಎಸ್ 19, ಹೌದಾ? ವಿ ಬಂದು 22ನೇ ಸ್ಥಾನ. ಎಷ್ಟಾಯ್ತು, +3 ಆಯ್ತು. ಇಲ್ಲಿ 3 ಸ್ಥಾನ ಮುಂದಕ್ಕೆ ಹೋಗಿದ್ದಾರೆ. ಅದೇ ರೀತಿ ಎ ದಿಂದ ಡಿ ಅಂದ್ರೆ +3 ಸ್ಥಾನ, ಎನ್ ದಿಂದ ಕ್ಯೂ ಅಂದ್ರೆ +3 ಸ್ಥಾನ, ಡಿ ದಿಂದ ಜಿ ಅಂದ್ರೆ +3 ಸ್ಥಾನ. ಹೌದಾ? ಇಲ್ಲಿ ಬಿ ನೋಡಿ ಚೆಕ್ ಮಾಡೋಣ. ಬರ್ಡ್ ಅಲ್ಲಿ ಸೆಕೆಂಡ್ ವರ್ಡ್ ಅಲ್ಲಿ ಬಿ ದಿಂದ ಇ, ಬಿ ಆದ್ಮೇಲೆ ಸಿ ಡಿ ಇ ಅಂದ್ರೆ ಇಲ್ಲೂ ಕೂಡ ಏನಾಗಿದೆ, 3 ಸ್ಥಾನಗಳ ಒಂದು ರಿಪ್ಲೇಸ್ಮೆಂಟ್ ಆಗಿದೆ ಇಲ್ಲಿ. ಹೌದಾ? ಅದೇ ರೀತಿ ಕೊಟ್ಟಿರ್ತಕ್ಕಂಥ ಶಬ್ದದಲ್ಲಿ ನಾವೇನ್ ಮಾಡೋಣ, ರಿಪ್ಲೇಸ್ಮೆಂಟ್ ಅನ್ನ ಮಾಡ್ತಾ ಹೋಗೋಣ. ಎಲ್ಲಿಂದ +3 ಸ್ಥಾನ ಮುಂದಕ್ಕೆ ಹೋದ್ರೆ KL ಆದ್ರೆ MN O ಆಗುತ್ತೆ. ದೆನ್ ಮತ್ತೆ O ದಿಂದ 3 ಸ್ಥಾನ ಮುಂದಕ್ಕೆ ಹೋದ್ರೆ O PQ R ಆಗುತ್ತೆ. OR ಎಲ್ಲಿದೆ ನೋಡ್ಕೊಳ್ಳಿ. OR ಆಪ್ಷನ್ ಸಿ ಇಲ್ಲ, ಆಪ್ಷನ್ ಎ ಇಲ್ಲ, ಆದ್ರೆ ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಎಲ್ಲಿದೆ. ಹಾಗಿದ್ರೆ 3ನೇ ಪದ ಕಂಡು ಹಿಡಿದ್ರೆ ಸಾಕು. ಈ ವಿ ದಿಂದ 3ನೇ ಪದ ಯಾವ್ದಾಗುತ್ತೆ ನೋಡಿ, WXY ಆಗುತ್ತೆ. ಸೊ ORY ಎಲ್ಲಿದೆ, ಆಪ್ಷನ್ ಡಿ ಎಲ್ಲಿದೆ. ಹಾಗಾಗಿ ಆನ್ಸರ್ ಬಂದು ORYH ಅಂತ ಆಗುತ್ತೆ. ನಾವೇನ್ ಕಂಡುಹಿಡಿಬೇಕು, ಸಿಂಪಲ್ ಆಗಿ ಆ ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಗಳಲ್ಲಿ ಯಾವ ರೀತಿಯಾಗಿ ಫಾಲೋ ಮಾಡಿದ್ದಾರೆ, 2 ಸ್ಥಾನ ಮುಂದಕ್ಕೆ ಹೋಗಿದ್ಯಾ, 2 ಸ್ಥಾನ ಹಿಂದಕ್ಕೆ ಹೋಗಿದ್ಯಾ, ಒಂದು ಬಿಟ್ಟು ಒಂದಾಗಿದ್ಯಾ, ಮಿಶ್ರ ಸರಣಿ ಆಗಿದ್ಯಾ, ಏನಾಗಿದೆ ಅನ್ನೋದನ್ನ ನಾವು ಕಂಡು ಹಿಡಿದ್ರೆ ಸಾಕು. ಕೊಟ್ಟಿರ್ತಕ್ಕಂಥದನ್ನ ಅದೇ ಒಂದು ರೂಲ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋದ್ರೆ ಆನ್ಸರ್ ನಮಗೆ ಸಿಗುತ್ತೆ. ಕರೆಕ್ಟಾ? ಎಸ್. ಇನ್ನೂ ಕೆಲವೊಂದು ಕ್ವಶನ್ಸ್ ಗಳಿದಾವೆ, ಅವುಗಳನ್ನ ನೋಡ್ತಾ ಹೋಗೋಣ. ನೋಡಿ ಏನಿದೆ, ಕೋಡ್ ಭಾಷೆ ಒಂದರಲ್ಲಿ ಕುಡ್ ಅನ್ನು BNTKC. ಓಕೆ, ಬರ್ಕೊಂಬಿಡ. ನೋಡಿ ತುಂಬಾ ಸ್ಪೀಡ್ ಇದ್ದವ್ರು ಏನ್ ಮಾಡ್ಕೊಳ್ಬಹುದು, ನೀವು ಇಲ್ಲೇ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿಂದಾನೇ ಮಾಡ್ಬೋದು. ಸಿ ಇದೆ, ಇಲ್ಲಿ ಬಿ ಆಗಿದೆ, ಓ ಇದೆ, ಇಲ್ಲಿ ಎನ್ ಆಗಿದೆ, ಏನಾಗಿದೆ ಅಂತ ಕ್ವಶನ್ ಅಲ್ಲೇ ನೀವು ಫೈಂಡ್ ಔಟ್ ಮಾಡಬಹುದು. ಯಾರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅವ್ರು ಏನ್ ಮಾಡ್ಕೊಳ್ಬಹುದು, ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡ್ಕೊಳ್ಬಹುದು. BNTKC. ಓಕೆನಾ? ಎಸ್. ಇನ್ನೊಂದು ವರ್ಡ್ ಕೊಟ್ಟಿದ್ದಾರೆ, ಮಾರ್ಜಿನ್ ಅಂತ ಕೊಟ್ಟಿದ್ದಾರೆ. MARGIN, ಮಾರ್ಜಿನ್. ಇದನ್ನ ಏನಂತ ಬರ್ದಿದ್ದಾರೆ, LZQFHM ಅಂತ ಬರ್ದಿದ್ದಾರೆ. ಹೌದಾ? ನಮಗ್ ಕೊಟ್ಟಿರ್ತಕ್ಕಂಥದ್ದು ಯಾವುದು ಇಲ್ಲಿ, ಮೌಲ್ಡಿಂಗ್. MOULDING, ಮೌಲ್ಡಿಂಗ್ ಅನ್ನ ಹೇಗ್ ಬರಿಬಹುದು ಅಂತ ನಮಗ್ ಕೇಳಿದ್ದಾರೆ. ಇಲ್ಲಿ ನೋಡಿ ಏನಾಗಿದೆ, ಸಿ ಇದೆ, ಬಿ ಆಗಿದೆ. ಅಂದ್ರೆ ಒಂದು ಸ್ಥಾನ ಹಿಂದಕ್ ಬಂದ್ರು. ಇಲ್ಲಿ ಬಿ ಆದ ತಕ್ಷಣ ಸಿ ಬರುತ್ತಲ್ವಾ, ಸೊ ಸಿ ದಿಂದ ಬಿ ಆಗಿದೆ, ಒಂದು ಸ್ಥಾನ ಹಿಂದ್ಗಡೆ ಹೋಗಿದ್ದಾರೆ. ಓ ದಿಂದ ಎನ್ ಒಂದು ಸ್ಥಾನ ಹಿಂದ್ಗಡೆ ಹೋಗಿದ್ದಾರೆ. ಯು ದಿಂದ ಟಿ ಒಂದು ಸ್ಥಾನ ಮತ್ತೆ ಹಿಂದ್ಗಡೆ ಹೋಗಿದ್ದಾರೆ. ಎಲ್ ದಿಂದ ಕೆ ಮತ್ತೆ ಒಂದು ಸ್ಥಾನ ಹಿಂದ್ಗಡೆ ಹೋಗಿದ್ದಾರೆ. ಹೌದಾ? ಇಲ್ಲೂ ಹಂಗೆ ಆಗಿದೆಯಾ, 2ನೇ ವರ್ಡ್ ಅಲ್ಲಿ ML. ಓಕೆ, ಎಲ್ ಆದ ತಕ್ಷಣ ಎಂ ಬರುತ್ತೆ. ಅಂದ್ರೆ ಏನಾಯ್ತು, ಇಲ್ಲಿ ಇಲ್ಲೂ ಕೂಡ ಒಂದು ಸ್ಥಾನ ಹಿಂದಕ್ಕೆ ಬಂದಿದೆ. ಎ ದಿಂದ ಒಂದು ಸ್ಥಾನ ಹಿಂದಕ್ಕೆ ಅಂದ್ರೆ ಮೇಡಮ್ ಎ ಸ್ಟಾರ್ಟಿಂಗು, ಅಲ್ಲಿ ಹಿಂದಕ್ಕೆ ಯಾವ್ದು ಲೆಟರ್ ಇಲ್ಲ. ಇಲ್ಲಿ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಟೇಬಲ್ ನೆನಪು ಮಾಡ್ಕೊಳ್ಬೇಕು. ಎ
ಎ ದಿಂದ ಹಿಂದಕ್ಕೆ ಕೊನೆಯದಾಗಿ ಬರ್ತಕ್ಕಂಥ ಲೆಟರ್ ಯಾವುದು ಝಡ್. ಝಡ್ ಆದ್ಮೇಲೆನೆ ಎ ಬರುತ್ತೆ, ಹೌದಲ್ವಾ? ಎಸ್, ನೋಡಿ ಏನಾಗಿದೆ, ಎಲ್ಲಾ ಕಡೆ ಒಂದು ಸ್ಥಾನಗಳನ್ನ ಹಿಂದಕ್ಕೆ ತಗೊಂಡು ಹೋಗಿದ್ದಾರೆ. ಅದೇ ರೀತಿ ನಾವು ಇಲ್ಲೂ ಕೂಡ ಏನ್ ಮಾಡೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಎಂ ಗಿನ್ನ ಮುಂಚೆ ಬರ್ತಕ್ಕಂಥ ಲೆಟರ್ ಯಾವುದು? ಎಂ ದಿಂದ ಒಂದು ಸ್ಥಾನ ಹಿಂದ್ಗಡೆ ಇರ್ತಕ್ಕಂಥ ಲೆಟರ್ ಯಾವುದು? ಎಲ್ ಅಂತ ಇದೆ. ಇಲ್ಲೇ ಕೊಟ್ಟಿರ್ತಾರೆ ನೋಡಿ, ಎರಡು ವರ್ಡ್ಸ್ ಗಳು ಇಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಎಂ ಅಂತ ಇಲ್ಲಿದೆ, ಎಂ ಗೆ ಹಿಂದೆ ಒಂದು ಸ್ಥಾನ ಹೋದ್ರೆ ಎಲ್ ಅಂತ ಇದೆ. ಓ ಇದೆಯಾ? ಎಸ್, ಓ ಇದೆ ನೋಡಿ. ಇಲ್ಲಿ ಓದಿಂದ ಹಿಂದ್ಗಡೆ ಅಂತ ಬಂದಾಗ ಎನ್ ಬರುತ್ತೆ, ಕರೆಕ್ಟಾ? ಎನ್ ಬರುತ್ತೆ. ಯು ಇದೆಯಾ? ಯು ಇದೆ ನೋಡಿ. ಇಲ್ಲಿ ಟಿ ಬರುತ್ತೆ. ಎಲ್ ಇದೆಯಾ? ಎಸ್, ಕೆ ಬರುತ್ತೆ. ಡಿ ಇದೆಯಾ? ಸಿ ಬರುತ್ತೆ. ನೋಡಿ, ಅರ್ಧ ಆನ್ಸರ್ ಅಲ್ಲೇ ಕೊಟ್ಬಿಟ್ಟಿದಾರು. ಎಲ್ ಎನ್ ಟಿ ಕೆ ಸಿ ಎಲ್ಲಿದೆ ನೋಡಿ, ಎಲ್ ಎನ್ ಟಿ ಕೆ ಸಿ ಇರೋದು ಒಂದೇ, ಇದು ಎಲ್ ಎನ್ ಕೆ ಟಿ ಸಿ ಆಗ್ಬಿಟ್ಟಿದೆ. ಸೊ ಆಪ್ಷನ್ ಸಿ ನಮಗೆ ಏನಾಯ್ತು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ, ಹೌದಾ? ಸೊ ಎಲ್ಲಾ ಸಾಲ್ವ್ ಮಾಡ್ರಿ ಮೇಡಮ್. ಓಕೆ, ಮಾಡೋಣ. ಐ ಇಲ್ಲಿದೆ ನೋಡಿ, ಐ ಹಿಂದಿನಗಡೆ ಇರ್ತಕ್ಕಂತ ಒಂದು ಲೆಟರ್ ಯಾವುದು? ಎಚ್ ಅಂತ ಇದೆ. ಎನ್ ಹಿಂದ್ಗಡೆ ಎಂ ಬರುತ್ತೆ, ಕರೆಕ್ಟಾ? ಜಿ ಹಿಂದ್ಗಡೆ ಯಾವ್ದು ಬರುತ್ತೆ? ಜಿ ಹಿಂದ್ಗಡೆ ಯಾವ್ದು ಬರುತ್ತಪ್ಪ? ಎಫ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಾನು ಅಲ್ಲೇ ಕೊಟ್ಟಿದ್ದಾರೆ. ನಾವು ಎಕ್ಸ್ಟ್ರಾ ಟೇಬಲ್ ಬರ್ಕೊಂಡು ನಾವು ಹುಡುಕಾಡಿ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲಿ ಇಲ್ಲ, ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಇದು ಕೂಡ ಅದೇ ರೀತಿ ಹೊಸದಾಗಿ ಬಂದಿರೋರ್ಗೆ ಸಾಲ್ವ್ ಮಾಡೋಣ. ಯಾರು ಸ್ಪೀಡ್ ಆಗಿರ್ತೀರಿ ಅವ್ರು ಏನ್ ಮಾಡ್ಕೊಳ್ಳಿ, ಕ್ವಶನ್ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. ಹಾರ್ಟ್ ಅನ್ನೋ ಶಬ್ದ ಇದೆ, ಇ ಬಿ ಎಕ್ಸ್ ಓ ಕ್ಯೂ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಗಾರ್ಡನ್ ಅನ್ನ ಹೇಗ್ ಬರೀತೀರಿ ಅಂತ ನಮಗ್ ಕೇಳ್ಬಿಟ್ಟಿದ್ದಾರೆ. ಒಂದೇ ಕೊಟ್ಟಿದ್ದಾರೆ, ಗಾರ್ಡನ್ ಅಂತ ನಮಗ್ ಕೇಳಿದ್ದಾರೆ. ಓಕೆ, ನೋಡಿ ಏನಾಗಿದೆ ಇಲ್ಲಿ, ಎಚ್ ಇದೆ, ಇ ಆಗಿದೆ, ಹೌದಾ? ಓಕೆ, ಇ ಇದೆ, ಬಿ ಆಗಿದೆ. ಹೆಂಗೆ ಬರಿಬಹುದು ನಾವ್ ಇದನ್ನ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಇ ಆದ ತಕ್ಷಣ ಇ 5ನೇ ಸ್ಥಾನ, ಎಚ್ 8ನೇ ಸ್ಥಾನ, ಕರೆಕ್ಟಾ? ಎಚ್ 8ನೇ ಸ್ಥಾನ, ಇಲ್ಲೂ ಇ 5ನೇ ಸ್ಥಾನ, ಬಿ 2ನೇ ಸ್ಥಾನ, ಎ 1ನೇ ಸ್ಥಾನ. ಇಲ್ಲಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅಂದ್ರೆ ಯಾವ್ದಾಗುತ್ತೆ? ಇಲ್ಲಿ 20 ಎಷ್ಟನೇದು? ಡಬ್ಲ್ಯೂ ಎಕ್ಸ್ ವೈ ಝೆಡ್. ಓಕೆ, 26, 25, 24ನೇ ಸ್ಥಾನ ಬರುತ್ತೆ ಇದು, ಕರೆಕ್ಟಾ? ಈಗ ಈ 8, 5 ಡಿಫರೆನ್ಸ್ ಎಷ್ಟಿದೆ? 3 ಇದೆ. ಅಂದ್ರೆ ಎಚ್ ಇಂದ ಈಗ ಬರ್ಬೇಕು ಅಂದ್ರೆ 3 ಸ್ಥಾನ ಹಿಂದಕ್ ಬರ್ಬೇಕು, ಕರೆಕ್ಟಾ? 3 ಸ್ಥಾನ ಹಿಂದಕ್ ಬರ್ಬೇಕು. ಆದ್ರೆ ಇಲ್ಲಿ ನೋಡಿ, ಇದಿಂದ ಬಿಗ್ ಬಂದಿದ್ದಾರೆ, ಇಲ್ಲೂ ಕೂಡ ಏನ್ ಮಾಡಿದ್ದಾರೆ? 3 ಸ್ಥಾನ ಹಿಂದಕ್ ಬಂದಿದ್ದಾರೆ. ಅಂದ್ರೆ ಮೈನಸ್ ಹಿಂದಕ್ ಬರೋದು ಅಂದ್ರೆ ನಾವು ಮೈನಸ್ ಹಾಕೊಳ್ಳೋಣ, ಮುಂದಕ್ಕೆ ಹೋಗೋದು ಅಂದ್ರೆ ನಾವು ಪ್ಲಸ್ ಮಾರ್ಕ್ ಹಾಕೊಂಡ್ರೆ ಸಾಕು. ಈ ರೀತಿ ನಿಮ್ಗೆ ಗೊತ್ತಾಗಲ್ಲ ಮೇಡಮ್ ಲೆಟರ್ಸ್ ವೈಸ್ ಅಂತ ಕೇಳಿದ್ರೆ, ಇಲ್ಲಿ ಏನ್ ಬರಿಬಹುದು ನೀವು? ಅದ್ರ ನಂಬರ್ ಗಳನ್ನ ಬರ್ಕೊಂಡು, ಯಾವ್ಯಾವ ಸ್ಥಾನಗಳಂತ ನಂಬರ್ ಗಳನ್ನ ಬರ್ಕೊಂಡು ಕೂಡ ನೀವು ಸಾಲ್ವ್ ಮಾಡಬಹುದು, ಹೌದಾ? ಎ ದಿಂದ ಎಕ್ಸ್ ಇದು ಕೂಡ ಏನಾಯ್ತು? -3 ಆಯ್ತು. ಆರಿಂದ ಓ ಇದು -3 ಆಯ್ತು. ಹಾಗಿದ್ರೆ ಗಾರ್ಡನ್ ಅಲ್ಲಿ ಜಿ 7ನೇ ಪ್ಲೇಸ್ ಅಲ್ಲಿ ಇದೆ, 7th ಪ್ಲೇಸ್ ಅಲ್ಲಿ ಇದೆ. ಈ 7 ಗೆ -3 ಮಾಡಿದ್ರೆ 4 ಅಂದ್ರೆ ನಮಗೆ ಏನ್ ಬರುತ್ತೆ? ಇಲ್ಲಿ ಡಿ ಬರುತ್ತೆ. ಎಲ್ಲಾ ಆಪ್ಷನ್ ಗಳಲ್ಲಿ ಮೊದಲನೇದು ಡಿ ಇದೆ, ಓಕೆನಾ? ಸೆಕೆಂಡ್ ಒನ್ ಅದೇ ರೀತಿ -3 ಮಾಡೋಣ. ಎ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಎಕ್ಸ್, ಡಿ ಎಕ್ಸ್ ಎಲ್ಲಿದೆ? 2 ಆಪ್ಷನ್ ಅಲ್ಲಿ ಇದೆ. ಬಿ ಹೋಯ್ತು ಮತ್ತೆ ಡಿ ಹೋಯ್ತು. ಎ ಮತ್ತೆ ಸಿ ಗಳಲ್ಲಿ ನೋಡಿ, ಇಲ್ಲಿ ನೋಡಿ, ಎ ಮತ್ತೆ ಸಿ ಗಳಲ್ಲಿ ಡಿ ಎಕ್ಸ್ ಇದೆ, ಡಿ ಎಕ್ಸ್ ಸೇಮ್ ಇದೆ. 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಪದ ಓ ಇದೆ. ಹಾಗಿದ್ರೆ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಪದವನ್ನ ನಾವು ಕಂಡು ಹಿಡಿಯೋ ಅವಶ್ಯಕತೆ ಇದೆಯಾ? ನೋ. ನೆಕ್ಸ್ಟ್ ಏನ್ ಮಾಡೋಣ? ಡೈರೆಕ್ಟ್ಲಿ 4ನೇ ಸ್ಥಾನಕ್ಕೆ ಹೋಗೋಣ. ಇದು ಬೇಡ ನಮಗೆ. ನೆಕ್ಸ್ಟ್ ಓ ಅಂತ ಅವರೇ ಕೊಟ್ಟಿದ್ದಾರೆ, 2 ಕಡೆ ಓ ಇದೆ, ಅದನ್ನ ಬರ್ಕೊಂಡ್ಬಿಡಿ. ಡಿ ಇದೆ ನೆಕ್ಸ್ಟ್, ಹೌದಾ? ಈ ಡಿ ಗೆ -3 ಮಾಡಿದ್ರೆ ಎಲ್ಲಿ ನಿಂತ್ಕೊಳ್ಳುತ್ತೆ ನೋಡಿ? ಎಲ್ಲಿ ನಿಂತ್ಕೊಳ್ಳುತ್ತೆ? ಎ, ಕರೆಕ್ಟಾ? -3 ಇದು 4ನೇ ಸ್ಥಾನದಲ್ಲಿದೆ. -3 ಮಾಡಿದ್ರೆ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಎ ಬರುತ್ತೆ. ಹಾಗಿದ್ರೆ ಡಿ ಎಕ್ಸ್ ಓ ನಂತರ ಎ ಎಲ್ಲಿದೆ ಚೆಕ್ ಮಾಡಿ. ಡಿ ಎಕ್ಸ್ ಓ ನಂತರ ಬಿ ಇದೆ. ಹಾಗಿದ್ರೆ ಇದು ರಾಂಗ್ ಆಯ್ತು. ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಎ ಆಯ್ತು. ಇಲ್ಲಿ ಎಷ್ಟು ಈಸಿ ನೋಡಿ, ಜಸ್ಟ್ ಟ್ರಿಕ್ ಯೂಸ್ ಮಾಡ್ಕೋಬೇಕು ನಾವು, ಹೌದಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ಮತ್ತೆ ಏನಿದೆ ನೋಡಿ, ಸ್ಕಾಲರ್ ಅಂತ ಇದೆ. SCHOLAR ಸ್ಕಾಲರ್ ಅಂತ ಇದೆ. ಇದನ್ನ ನಾವು Q Z D J F T J ಈ ರೀತಿ ಬರೆದಿದ್ದಾರೆ. ಎಬಿಲಿಟಿಯನ್ನ ಯಾವ ರೀತಿ ಬರೀಬಹುದು ಅಂತ ಕೇಳ್ತಿದ್ದಾರೆ. ಎಬಿಲಿಟಿ, ಓಕೆ. ಎಸ್ ಆದ ತಕ್ಷಣ ಕ್ಯೂ ಬರುತ್ತೆ. +1 ಒಂದು ಸ್ಥಾನ ಏನ್ ಮಾಡಿದ್ದಾರೆ? ಮುಂದಕ್ಕೆ ಹೋಗಿದ್ದಾರೆ. PQ. ಓಕೆ, -1 ಒಂದು ಸ್ಥಾನ ಏನ್ ಮಾಡಿದ್ದಾರೆ? ಹಿಂದಕ್ಕೆ ಹೋಗಿದ್ದಾರೆ, ಹೌದಾ? ಒಂದು ಸ್ಥಾನನ 2 ಸ್ಥಾನನ ನೋಡಿ. ಎಸ್ 19ನೇ ಪ್ಲೇಸ್ ಅಲ್ಲಿ ಇದೆ, P16, Q17. ಓಕೆ, -2 ಸ್ಥಾನ ಹಿಂದಕ್ಕೆ ಹೋಗಿದೆ, ಹೌದಾ? 2 ಸ್ಥಾನ ಹಿಂದಕ್ಕೆ ಹೋಗಿದೆ. ಅದೇ ರೀತಿ ಇಲ್ಲಿ ಸಿ, ಇಲ್ಲಿ 3 ಸ್ಥಾನ ಹಿಂದಕ್ಕೆ ಹೋಗಿದ್ದಾರೆ ನೋಡಿ. ಸಿ ದಿಂದ ಝೆಡ್ ಅಂದ್ರೆ 3 ಸ್ಥಾನ ಹಿಂದಕ್ಕೆ ಹೋಗಿದ್ದಾರೆ. ಎಚ್ ದಿಂದ ಡಿ ಅಂದ್ರೆ ಎಷ್ಟು ಹೋಗಿದ್ದಾರೆ ನೋಡಿ?
ಎಚ್ ದಿಂದ ಡಿ, ಎಚ್ ಬಂದು 8, ಡಿ ಬಂದು 4 ಅಂದ್ರೆ ಇಲ್ಲಿ -4 ಏನಾಗ್ತಾ ಇದೆ, ಏರಿಕೆ ಆಗ್ತಾ ಇದೆ, ಆರೋಹಣ ಕ್ರಮದಲ್ಲಿ ಏರಿಕೆ ಆಗ್ತಾ ಇದೆ. ಹಾಗಿದ್ರೆ -2 ಇಂದ ಹಿಡಿದು -3, -4, -5, -6, -7 ಕೊನೆಗೆ -8 ಅಂದ್ರೆ 8 ಸ್ಥಾನಗಳಷ್ಟು ಹಿಂದೆ ಹೋದಾಗ ನಮಗೆ ಜೆ ಸಿಗುತ್ತೆ 6 ಅಂತ ಅವರು ನಮಗ್ ತೋರಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ನಾವೇನ್ ಮಾಡೋಣ, ಅದೇ ರೀತಿ ಇಲ್ಲಿ ಮಾಡ್ತಾ ಹೋದ್ರೆ ಎ ದಿಂದ ನಾವು ಮೊದಲನೇದು ಇಲ್ಲಿ ಎಷ್ಟು 2 ಸ್ಥಾನ ಹಿಂದೆ ಹೋಗಿದ್ದಾರೆ, ನಾವು ಕೂಡ ಎ ದಿಂದ 2 ಸ್ಥಾನ ಹಿಂದಕ್ಕೆ ಹೋಗೋಣ. ಎ ದಿಂದ 1 ಸ್ಥಾನ ಹಿಂದಕ್ಕೆ ಹೋದ್ರೆ ಝೆಡ್ ದಿಂದ ಮತ್ತೊಂದು ಸ್ಥಾನ ಹಿಂದಕ್ಕೆ ಹೋದ್ರೆ ನಮಗೆ ವೈ ಸಿಗುತ್ತೆ. ಕರೆಕ್ಟಾ? ಎಸ್. ಈಗ ಬಿ ದಿಂದ ನಾವು 3 ಸ್ಥಾನ ಹಿಂದಕ್ಕೆ ಹೋಗ್ಬೇಕು, ಏರಿಸ್ಕೊಂಡು ಹೋಗ್ತಾ ಹೋಗ್ಬೇಕು. ಬಿ ದಿಂದ 3 ಸ್ಥಾನ ಹಿಂದಕ್ಕೆ ಹೋದ್ರೆ ನಮ್ಗೆ ಏನಾಗುತ್ತೆ, ಬಿ ದಿಂದ ಎ ದಿಂದ ಝೆಡ್ ದಿಂದ ಮತ್ತೆ ವೈ. ಫಸ್ಟ್ ನೋಡಿ ಡಬಲ್ ವೈ ಬರುತ್ತೆ. ಡಬಲ್ ವೈ ಎಲ್ಲೆಲ್ಲಿದೆ ನೋಡಿ. ಓಕೆ, 2 ಆಪ್ಷನ್ ಇಲ್ಲೇ ಹೋಯ್ತು. ಸಿ ಮತ್ತೆ ಡಿ ಇದೆ, ಡಬಲ್ ವೈ ಇದೆ. ಓಕೆ, ಇಲ್ಲಿ ಸಿ ಇದೆ, ಇಲ್ಲಿ ಇ ಇದೆ. ಒಂದು ಅಕ್ಷರ ಕಂಡು ಹಿಡಿದ್ರೆ ಸಾಕು, ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಐ ಇಂದ -4, ಐ ಇರೋದು 9ನೇ ಸ್ಥಾನದಲ್ಲಿ, ಐ ಲೆಟರ್ ಇರೋದು 9ನೇ ಸ್ಥಾನದಲ್ಲಿ. ಅದಕ್ಕೆ 4 ಸ್ಥಾನ ಹಿಂದಕ್ಕೆ ಹೋದ್ರೆ ನಮಗೆ 5 ಸ್ಥಾನ, 5ನೇ ಸ್ಥಾನದಲ್ಲಿ ಇರ್ತಕ್ಕಂತ ಲೆಟರ್ ಯಾವುದು ಅಂತ ಬೇಕು, ಅದು ಬಂದು ಇ ಆಗುತ್ತೆ. ಹಾಗಿದ್ರೆ ವೈ ಇ ಬಂದು ಆಪ್ಷನ್ ಡಿ ಇದು ಕರೆಕ್ಟ್ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಎಲ್ಲಿಗೆ -5, ಐಗೆ -6, ಟಿಗೆ -7, ವೈಗೆ ಮತ್ತೆ -8. ಏನಿದು -5, 6, 7, 8 ಅಂತ ಕೇಳ್ತಾ ಹೋದ್ರೆ ಏನಿದು, ಅಷ್ಟು ಸ್ಥಾನಗಳಷ್ಟು ನಾವು ಹಿಂದಕ್ಕೆ ಬಂದಾಗ ಯಾವ ಲೆಟರ್ ಇರುತ್ತೆ ಅದನ್ನ ಅಲ್ಲಿ ಬರ್ಕೊಳ್ಬೇಕು ಅನ್ನೋದು ಒಂದು ಆನ್ಸರ್, ಕರೆಕ್ಟ್ ಆನ್ಸರ್ ಇಲ್ಲಿ. ಹೌದಾ? ಓಕೆ, ಇನ್ನೊಂದು ಸುಮಾರು ಕ್ವಶನ್ಸ್ ಗಳಿದಾವೆ, ನೋಡ್ಕೊಂಡು ಹೋಗೋಣ. ಒಂದು ಈಸಿ ಇದಾವೆ, ಬೇಗ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ಇದ್ರಲ್ಲೇ ನಾನು ಏನ್ ಮಾಡ್ತೀನಿ, ಮತ್ತೆ ಪಾರ್ಟ್ 2 ಕನ್ಸಿಡರ್ ಮಾಡ್ತೀನಿ. ಸೊ ಈ ಪಾರ್ಟ್ 1 ಅಲ್ಲಿ ಒಂದು 10 ಕ್ವಶನ್ ಅನ್ನ ಸಾಲ್ವ್ ಮಾಡೋಣ, ಪಾರ್ಟ್ 2 ಅಲ್ಲಿ ಮತ್ತೆ ಇದಕ್ಕಿಂತ ಜಾಸ್ತಿ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಇಂಗ್ಲಿಷ್ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷಿಗೆ ಏನ್ ಕೊಟ್ಟಿದ್ದಾರೆ, FPJPNYO ಅಂತ ಒಂದು ಸಂಕೇತ ಕೊಟ್ಟಿದ್ದಾರೆ, ಕೋಡ್ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಸಂಕೇತದ ಭಾಷೆಯಲ್ಲಿ ಕನ್ನಡವನ್ನ ಹೇಗ್ ಬರೀಬಹುದು ಅಂತ ಕೇಳಿದ್ದಾರೆ. ಇದೇ ಕ್ವಶನ್ ಅಲ್ಲೇ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ ಇದನ್ನ. ಇಲ್ಲಿ ನೋಡಿ, ಇ ಇದೆ ಮೊದಲು, ಇ ಇದೆ, ಆದ್ರೆ ಇಲ್ಲಿ ಫಸ್ಟ್ ಬಂದ್ ಏನಿದೆ, ಎಫ್ ಇದೆ. ಇ ದಿಂದ ಎಫ್ ಅಂದ್ರೆ ಏನಾಯ್ತು, ಇಲ್ಲಿ +1 ಒಂದು ಸ್ಥಾನ ಏನ್ ಮಾಡಿದ್ವಿ, ಮುಂದಕ್ಕೆ ಹೋದ್ವಿ. ನೆಕ್ಸ್ಟ್ ಎನ್ ಇದೆ, ಎನ್ ದಿಂದ ಇಲ್ಲಿ ಏನಾಯ್ತು, ಪಿ ಬಂತು. ಎನ್ ಆದ ತಕ್ಷಣ ಪಿ ಬರ್ಬೇಕು ಅಂದ್ರೆ ಏನಾಗ್ಬೇಕು, ಇಲ್ಲಿ 2 ಸ್ಥಾನ ಮುಂದಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಜಿ ಇದೆ, ಜಿ ದಿಂದ ಏನಾಯ್ತು, ಇಲ್ಲಿ ಜೆ ಬಂದಿದೆ. ಹೌದಾ? ಜಿ ದಿಂದ ಜೆ ಬಂದಿದೆ. ABCDEFGHIJ ಅಂದ್ರೆ ಏನಾಯ್ತು, ಇಲ್ಲಿ 3 ಸ್ಥಾನ. ನೋಡಿ, ಹಿಂದಿನ ಕ್ವಶನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಆರೋಹಣದಲ್ಲಿ ಅಷ್ಟು ಏನು ಸ್ಥಾನವನ್ನ ಹಿಂದಕ್ಕೆ ತಗೊಂಡ್ ಹೋಗಿದ್ವಿ. ಇಲ್ಲಿ ಆರೋಹಣದಲ್ಲಿ ಅಷ್ಟು ಸ್ಥಾನವನ್ನ ಮುಂದಕ್ಕೆ ತಗೊಂಡ್ ಹೋಗ್ಬೇಕು. ಇಷ್ಟೇ ಡಿಫರೆನ್ಸ್. ಹೌದಾ? ಅದೇ ರೀತಿ ಕನ್ನಡವನ್ನ ಬರೆಯೋದಕ್ಕೆ ಟ್ರೈ ಮಾಡೋಣ. ಕೆ ನೋಡಿ, ಕೆ ದಿಂದ 1 ಸ್ಥಾನ ಮುಂದಕ್ಕೆ ಅಂದ್ರೆ ಕೆ ಆದ ತಕ್ಷಣ ಎಲ್ ಬರುತ್ತೆ. ಎ ದಿಂದ 2 ಸ್ಥಾನ ಮುಂದಕ್ಕೆ, ಇಲ್ಲಿ +1, ಇಲ್ಲಿ 2 ಸ್ಥಾನ ಮುಂದಕ್ಕೆ ಅಂತಂದ್ರೆ ಇಲ್ಲಿ ಸಿ ಬರುತ್ತೆ. ಎಲ್ ಸಿ ಎಲ್ಲೆಲ್ಲಿದೆ, 3ರಲ್ಲಿದೆ. ಓಕೆ, ಎನ್ ಇಂದ +3 ಮಾಡಿ NOPQ ಬರುತ್ತೆ. ಹೌದಾ? ಕ್ಯೂ. ನೆಕ್ಸ್ಟ್ ಎನ್ ಇದೆ, ಅದೇ ಎನ್ನಿಗೆ ನಾವು 4 ಸ್ಥಾನವನ್ನ ಮತ್ತೆ ಮುಂದೆ ತಳಿಸ್ಬೇಕು. 3 ಸ್ಥಾನ ಅಂದಾಗ ಕ್ಯೂ ಬಂದಿತ್ತು, 4 ಸ್ಥಾನ ಅಂದಾಗ ಆರ್ ಬರುತ್ತೆ. ಸೊ LCQR ಎಲ್ಲಿದೆ, LCQR. ಓಕೆ, ಇಲ್ಲೂ ಇದೆ LCQR, ಇಲ್ಲೂ ಇದೆ LCQR. ಇನ್ನೂ ಒಂದು ಲೆಟರ್ ನಾವು ಕಂಡು ಹಿಡಿಲೇಬೇಕು. ಓಕೆ, ಕಂಡು ಹಿಡಿಯೋಣ. ಎ ಇದೆ, ಎಗೆ 5 ಸ್ಥಾನಗಳಷ್ಟು ಮುಂದೆ ಹೋಗೋಣ. ಎ ದಿಂದ 5 ಸ್ಥಾನ ಅಂದ್ರೆ 1ನೇ ಸ್ಥಾನಕ್ಕೆ 5 ಸ್ಥಾನ ಆಡ್ ಮಾಡಿದ್ರೆ ಏನಾಗುತ್ತೆ, ಎಫ್ ಬರುತ್ತೆ. ಕರೆಕ್ಟಾ? ಎಫ್ ಎಲ್ಲಿದೆ ನೋಡ್ಕೊಳ್ಳಿ, ಆಪ್ಷನ್ ಡಿ ಎಲ್ಲಿದೆಯಾ? ಎಸ್, ಆಪ್ಷನ್ ಡಿ ಎಲ್ಲಿದೆ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಏನಾಯ್ತು, ಆಪ್ಷನ್ ಡಿ ಆಯ್ತು. ತುಂಬಾ ಈಸಿ. ಕ್ವಶನ್ ನೋಡಿದ ತಕ್ಷಣ ಕ್ವಶನ್ ಅಲ್ಲೇ ಏನ್ ಮಾಡಬಹುದು, ವಿದೌಟ್ ಪೆನ್ ಪೇಪರ್ ಸಾಲ್ವ್ ಮಾಡಬಹುದು. ಹೌದಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ಮತ್ತೆ ಏನಿದೆ, ಸ್ವಲ್ಪ ಡಿಫರೆಂಟ್ ಆಗಿದೆ ಅನ್ಸ್ತಾ ಇದೆ, ನೋಡೋಣ ಬನ್ನಿ. ಯಾವುದೇ ಒಂದು ಭಾಷೆಯಲ್ಲಿ ಕಲ್ಕತ್ತಾವು ACCLTUAT ಅಂತ ಬರೆಯಲ್ಪಟ್ರೆ ಆ ಭಾಷೆಯಲ್ಲಿ ಕರ್ನಾಟಕ ಅಂತಕ್ಕಂಥ ಪದವನ್ನ ಯಾವ ರೀತಿ ಬರಿತೀರಿ, ಬರ್ಕೊಂಡ್ಬಿಡೋಣ. ಇದನ್ನ ಸ್ವಲ್ಪ ಡಿಫರೆಂಟ್ ಆಗಿದೆ. CALCUTA ಕಲ್ಕತ್ತಾ. ಏನಂತ ಬರ್ದಿದ್ದಾರೆ ಅವರು, ACCLTUAT ಅಂತ ಬರ್ದಿದ್ದಾರೆ. ನಮಗ್ ಬರೆಯಕ್ ಕೊಟ್ಟಿರೋದು ಯಾವ್ದದ, ಕರ್ನಾಟಕ. KARNATAK ಕರ್ನಾಟಕ. ಮೇಡಮ್, ಕೆ ಮುಂದೆ ಮತ್ತೆ ಎ ಬರ್ಬೇಕು. ಅವ್ರು ಏನ್ ಕೊಟ್ಟಿದಾರೋ ಅದನ್ನ ತಗೊಳ್ಳೋಣಪ್ಪ, ಎಕ್ಸ್ಟ್ರಾ ಹಾಕೊಳ್ಳೋದು ಬೇಡ. ಹೌದಾ? ನೋಡಿ, ಇಲ್ಲಿ CALCUTTA ACCLTUAT ಈ ಲೆಟರ್ಸ್ ಗಳನ್ನ ನೋಡ್ತಾ ಇದ್ರೆ ನಿಮ್ಮ ಗಮನಕ್ಕೆ ಏನ್ ಬರುತ್ತೆ, ಇಲ್ಲಿ ಮೇಲ್ಗಡೆ ಪದದಲ್ಲಿ ಇರ್ತಕ್ಕಂತ ಲೆಟರ್ಸ್ ಗಳೇ ಕೆಳಗಡೆನೂ ಬಂದಿದಾವೆ.
ಯಾವುದೇ ಹೊಸ ಲೆಟರ್ಗಳು ಇಲ್ಲಿ ಬಂದಿಲ್ಲ. ಹಾಗಿದ್ರೆ ಏನರ್ಥ? ಈ ಕಲ್ಕತ್ತಾ ಅಂತಕ್ಕಂಥ ಪದದಲ್ಲಿ ಇರ್ತಕ್ಕಂಥ ಏನು ಲೆಟರ್ಸ್ ಇದಾವೆ ಅವುಗಳನ್ನೇ ಏನ್ ಮಾಡಿದ್ದಾರೆ, ಜಾಗ ಚೇಂಜ್ ಮಾಡಿದ್ದಾರೆ, ಅದಲು ಬದಲು ಮಾಡಿದ್ದಾರೆ. ಹೌದಾ? ಯಾವ ರೀತಿ ಮಾಡಿದ್ದಾರೆ ನೋಡೋಣ. ನೋಡಿ, ಸಿ ಇಲ್ಲಿದೆ, ಇಲ್ಲಿ ಬಂದಿದೆ, ಎ ಇಲ್ಲಿದೆ, ಇಲ್ಲಿ ಬಂದಿದೆ, ಎಲ್ ಇಲ್ಲಿದೆ, ಸಿ ಇಲ್ಲಿದೆ, ಯು ಇಲ್ಲಿದೆ, ಟಿ ಇಲ್ಲಿದೆ, ಟಿ ಇಲ್ಲಿದೆ, ಎ ಇಲ್ಲಿದೆ. ಏನ್ ಮಾಡಿದ್ದಾರೆ, ಸಿಂಪ್ಲಿ ಎರಡೆರಡು ಲೆಟರ್ಸ್ ಗಳನ್ನ ಡಿವೈಡ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಈ ರೀತಿ ನೋಡಿ, ಎಷ್ಟು ಈಸಿ ನೋಡಿ. ಸುಮ್ನೆ ನೋಡ್ತಾ ಹೋದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಎರಡೆರಡು ಲೆಟರ್ಸ್ ಗಳನ್ನ ಏನ್ ಮಾಡಿದ್ದಾರೆ, ಈ ರೀತಿ ಡಿವೈಡ್ ಮಾಡ್ಬಿಟ್ಟು ಅವುಗಳನ್ನ ಅಲ್ಲಲ್ಲೇ ಅದ್ಲು ಬದ್ಲು ಮಾಡ್ಕೊಂಡಿದ್ದಾರೆ. ನಾವು ಈಗ ಅದನ್ನೇ ಮಾಡ್ಬೇಕು. ಕೆ ಎ ಏನ್ ಮಾಡ್ಕೊಂಡ್ಬಿಡೋಣ, ಎರಡೆರಡು ಲೆಟರ್ಸ್ ಗಳನ್ನ ಈ ರೀತಿ ಡಿವೈಡ್ ಮಾಡ್ಕೊಂಡ್ ಬಿಡೋಣಂತೆ. ಓಕೆ, ಇಲ್ಲಿ ನಾವೇನ್ ಮಾಡ್ಬೇಕು, ಕೆ ಎ ಅನ್ನ ಬದಲು ಮಾಡಿ ಎ ಕೆ ಅಂತ ಬರಿಬೇಕು. ಅದೇ ರೀತಿ ನೆಕ್ಸ್ಟ್ ಆರ್ ಎನ್ ಅನ್ನ ಬದಲು ಮಾಡಿ ಎನ್ ಆರ್ ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ ಎ ಟಿ ಇದೆ, ಅದನ್ನ ಟಿ ಎ ಅಂತ ಬರಿತೀವಿ. ಎ ಕೆ ಇದೆ ಕೊನೆಗೆ, ಅದು ಕೆ ಎ ಆಗತ್ತೆ. ಹೌದಾ? ಎಷ್ಟು ಈಸಿ ನೋಡಿ. ಹಾಗಿದ್ರೆ ಎ ಕೆ ಎನ್ ಆರ್ ಎಲ್ಲಿದೆ? ಎ ಕೆ ಎನ್ ಆರ್, ಎ ಕೆ ಎನ್ ಆರ್ ಇಲ್ಲಿದೆ, ಎ ಕೆ ಎನ್ ಆರ್ ಇಲ್ಲಿದೆ. ಎಸ್, ಎ ಕೆ ಎನ್ ಆರ್ ಆದ ತಕ್ಷಣ ಟಿ ಎ ಕೆ ಎ ಬೇಕು ನಮಗೆ. ಟಿ ಎ ಕೆ ಎ ಇಲ್ಲಿದೆ. ಹಾಗಿದ್ರೆ ಆಪ್ಷನ್ ಬಿ ಬಂದು ಕರೆಕ್ಟ್ ಆನ್ಸರ್. ನೋಡಿ, ಅವ್ರು ಇದೇ ರೀತಿ ಯಾಕೆ ಮಾಡಿದ್ರು ಅದು ಅವರಿಗೆ ಗೊತ್ತು. ಆದರೆ ಯಾವ ರೀತಿ ಎಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು, ಇಲ್ಲಿ ಸಿ ಎ ಎರಡೆರಡು ಲೆಟರ್ ಆದ ತಕ್ಷಣ ಡಿವೈಡ್ ಮಾಡ್ಕೊಂಡಿರೋರು 3 ಲೆಟರ್ ಆದ ತಕ್ಷಣ ಕೂಡ ಡಿವೈಡ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ, 4 ಆದ ತಕ್ಷಣ ಕೂಡ ಡಿವೈಡ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಹೌದಾ? ಸೊ ಅಂತದನ್ನ ನಾವು ಕಂಡು ಹಿಡಿದು ಇದನ್ನೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕಾಗತ್ತೆ. ಹೌದಾ? ಓಕೆ, ಸೊ ಇವತ್ತಿಗೆ ಇಷ್ಟು ಸಾಕು. ಓಕೆನಾ? ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟು ಸಾಕು. ಇದನ್ನೇ ನಾನು ಏನ್ ಮಾಡ್ತೀನಿ, ಇಲ್ಲಿ ಸಿ ಎ ಎಲ್ ಸಿ ಯು ಟಿ ಟಿ ಎ, ಇಲ್ಲಿ ನೋಡಿ ನಾನು ಏನ್ ಹೇಳ್ತಾ ಇದ್ದೆ ಅಂತ ಕೇಳಿದ್ರೆ, 3 ಅಥವಾ ಇಲ್ಲಿ ಇನ್ನೊಂದೇನಾದ್ರೂ ವರ್ಡ್ ಇದ್ರೆ 3 ಮಾಡಬಹುದು. ಇಲ್ಲ ಅಂದ್ರೆ 1 2 3 4 5 6 7 8 ಇದೆಯಲ್ಲ. ಸೊ 8 ಇದ್ದಾಗ ಏನ್ ಮಾಡ್ಕೋಬಹುದು, ಇಲ್ಲಿ ಒಂದೇ ನಿಮಿಷ ಇಲ್ಲಿದೆ. ಇಲ್ಲೇನ್ ಮಾಡ್ಕೊಳ್ಬಹುದು, 8 ಶಬ್ದ ಇದ್ದಾಗ 4 4 ಅಂತ ಅಂದ್ರೆ 4 ಲೆಟರ್ಸ್ ಒಂದ್ ಕಡೆ, 4 ಲೆಟರ್ಸ್ ಒಂದ್ ಕಡೆ ಅಂತ ಪಾರ್ಟಿಷನ್ ಮಾಡಿ ಕೂಡ ಏನ್ ಮಾಡ್ಬೋದು, ಅವರು ಈ ರೀತಿ ಅದ್ಲು ಬದ್ಲು ಮಾಡ್ಕೊಳ್ಬಹುದು. ಅಂಥದ್ದು ಕೆಲವೊಂದು ಏನಿದಾವ್ ನಮ್ಮ ಹತ್ರ ಕ್ವಶನ್ಸ್ ಇದಾವೆ. ಇದೇ ತರ ಕ್ವಶನ್ಸ್ ಬರ್ತಾವ ಮೇಡಮ್? ಇಲ್ಲ, ನಂಬರ್ ವೈಸ್ ಇರೋದು ಬರ್ತವೆ. ನಂಬರಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ ನಿಮ್ಗೆ, ಕೋಡಿಂಗ್ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಸಬ್ಸ್ಟಿಟ್ಯೂಷನ್ ನಂಬರಿಂಗ್ ಅಂತ ಕೂಡ ಬಂದಿತ್ತು. ಹೌದಲ್ವಾ? ಸೊ ಅಂತ ಕ್ವಶನ್ಸ್ ಗಳನ್ನು ಕೂಡ ನಾವು ನಾಳೆ ಕ್ಲಾಸ್ ಅಲ್ಲಿ ಮತ್ತೆ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ಏನಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿದೆ. ಎಸ್, ನೋಡಿ, ಅದಲು ಬದಲಿ ನಾವು ನೋಡಿದ್ವಾ ಈಗ, ಗೂಢಾರ್ಥ ಸಂದೇಶ ಪದಗಳು ನೋಡ್ಬೇಕು, ಚಿಹ್ನಗಳ ಬದಲಾವಣೆ ನೋಡ್ಬೇಕು, ಮತ್ತೆ ನಂಬರ್ ಕೊಟ್ಟಿರ್ತಕ್ಕಂಥದ್ದು, ನಂಬರ್ ಯಾವ ರೀತಿ ಬರುತ್ತೆ, ಅಲ್ಲಿ ಏನ್ ನಡೆದಿರುತ್ತೆ ಪ್ರಾಸೆಸ್ ಅಂತ ಕ್ವಶನ್ಸ್ ಗಳನ್ನ ಕೂಡ ಏನ್ ಮಾಡೋಣ, ನಾಳೆ ಕ್ಲಾಸ್ ಅಲ್ಲಿ ನೋಡೋಣ. ಇವತ್ತೊಂದು 10 ಕ್ವಶನ್ಸ್ ಆಗಿದಾವೆ, ಇಷ್ಟು ಸಾಕು. ಚಿಕ್ಕ ಚಿಕ್ಕ ವಿಡಿಯೋಗಳನ್ನ ಮಾಡ್ತಾ ಹೋಗೋಣ. ಬ್ರೀಫ್ ಆಗಿ ಸುಮಾರು 1 ಗಂಟೆ 1.5 ಗಂಟೆ ಹೇಳ್ಕೊಂಡು ಹೋಗೋದ್ ಬೇಡ. ಸೊ ಸಿಂಪ್ಲಿ ಏನ್ ಮಾಡೋಣ, ಒಂದು 10-12 ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ 25ರಿಂದ 30 ನಿಮಿಷ ಇಷ್ಟರಲ್ಲೇ ಒಂದು ವಿಡಿಯೋ ಆಗಿರ್ಬೇಕು. ಅಷ್ಟರಲ್ಲೇ ನಿಮ್ಗೆ ಒಂದು ಚಾಪ್ಟರ್ ನಾಲೆಜ್ ನಿಮಗೆ ಸಿಕ್ಕಿರ್ಬೇಕು. ಹೌದಾ? ಆ ರೀತಿ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಕ್ಲಾಸಸ್ ಮಾಡ್ತಾ ಇದೀವಿ. ಇದು ಮೊದಲ ಕ್ಲಾಸ್ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಬೇರೆ ಯಾವ್ಯಾವ ಚಾಪ್ಟರ್ ಗಳಲ್ಲಿ ನಿಮಗೆ ಕ್ಲಾಸಸ್ ಬೇಕು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಹಾಕಿದ್ರೆ ನಾವು ಅದೇ ಪ್ರಕಾರ ಏನ್ ಮಾಡ್ತೀವಿ, ಗಮನದಲ್ಲಿ ಇಟ್ಕೊಂಡು ಎಲ್ಲಾ ಚಾಪ್ಟರ್ ಗಳನ್ನ ಸಾಲ್ವ್ ಮಾಡೋ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕೋಆಪರೇಟ್ ಮಾಡಿದ್ದಕ್ಕೆ. ಅಂಡ್ ನಾಳೆ ಕ್ಲಾಸ್ ಅನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಇದು ಪಾರ್ಟ್ 1 ಇರುತ್ತೆ, ಮುಂದೆ ಪಾರ್ಟ್ 2 ಅನ್ನ ನಾವು ಮಾಡ್ತೀವಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಭೇಟಿ ಮತ್ತೆ ನಾಳೆ.